ಉತ್ತಮ ತ್ಯಾಗ ಧರ್ಮ ಭಾಗ 1. ಉತ್ತಮ ತ್ಯಾಗ ಧರ್ಮ ಭಾಗ 1. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಉತ್ತಮ ತ್ಯಾಗ ಧರ್ಮದ ಭಾಗ 1 ಕೇಳ್ತಾ ಇದ್ದೀರಿ. ಈಗ ನೋಡ್ರಿ, ಮನುಷ್ಯನಿಗೆ ಆತ್ಮವಿದ್ಯೆಯಂತಹ ಕಣ್ಣು ಬೇರೆ ಯಾವುದೂ ಇಲ್ಲ. ಸತ್ಯ ಭಾಷಣದಂತಹ ತಪಸ್ಸು ಬೇರೆ ಯಾವುದೂ ಇಲ್ಲ. ಮೋಹದಂಥ ದುಃಖ ಬೇರೆ ಯಾವುದೂ ಇಲ್ಲ. ತ್ಯಾಗದಂತಹ ಸುಖವೂ ಜೀವಕ್ಕೆ ಬೇರೆ ಯಾವುದೂ ಇಲ್ಲ. ಆದ್ದರಿಂದ ಪರಿಗ್ರಹವನ್ನು ಸ್ವೀಕರಿಸದೆಯೇ ಇರುವವರು, ಅಂದರೆ ಅವರು ಸ್ವೀಕಾರ ಮಾಡುವುದಿಲ್ಲ, ಅವರೇ ಪ್ರಶಂಸೆಗೆ ಪಾತ್ರರು. ಪಾಪಕ್ಕೆ ಕಾರಣವಾದ ಪರಿಗ್ರಹವನ್ನು ಯಾರು ಬಿಡುವರೋ ಅವರೇ ಧನ್ಯರು. ಯಾಕೆಂತಂದರೆ ಪರಿಗ್ರಹದಿಂದಲೇ ಅತಿ ಘೋರವಾದ ಪಾಪ ಸಂಗ್ರಹ ಆಗ್ತಾ ಇರ್ತದೆ. ಆದರೆ ಒಂದು ವಿಚಿತ್ರ ಏನು ಅಂತಂದರೆ, ಸಾಮಾನ್ಯವಾಗಿ ಸಂಸಾರದಲ್ಲಿ ನಾವು ಇಲ್ಲಿ ಈಗಿನ ವಾತಾವರಣದಲ್ಲಿ ಏನು ನೋಡ್ತೇವೆ, ಅದರಲ್ಲಿ ಏನು ಅಂತಂದರೆ, ಯಾವ ವ್ಯಕ್ತಿ ಎಷ್ಟು ಜಾಸ್ತಿ ಪರಿಗ್ರಹಗಳನ್ನು ಸಂಗ್ರಹಿಸಿದ್ದಾನೆ ಅವನಿಗೆ ಲೋಕದಲ್ಲಿ ಮರ್ಯಾದೆ ಬಹಳ, ಗೌರವ ಬಹಳ, ಅವನ ಹೊಗಳಿಕೆ ಬಹಳ, ಅವನ ಪ್ರಶಸ್ತಿ ಪ್ರಸಿದ್ಧಿಗಳು ಬಹಳ, ಅವನ ಆಧಾರ ಸತ್ಕಾರ ಎಲ್ಲ ಬಹಳ. ಇದನ್ನು ನೀವು ನೋಡ್ತೀರಲ್ಲ, ಇದೊಂಥರ ಭಾಳ ವಿಚಿತ್ರನೇ ಇದೆ. ಇದು ಅಲ್ವಾ? ಭಾಳ ವಿಚಿತ್ರವಾದ ವ್ಯವಹಾರ ಇದೆ. ಇದನ್ನು ಸರಿಯಾದ ತತ್ವಜ್ಞಾನಿಗಳು ಮಾತ್ರ ತಿಳಿಯೋದಕ್ಕೆ ಸಾಧ್ಯ ಅಷ್ಟೇ. ಹೊರಗಡೆ ಮನಸ್ಸಿಗೆ ಏನು ತಿಳಿಯೋದಕ್ಕೆ ಸಾಧ್ಯ ಇಲ್ಲ. ಆದರೆ ಭಗವಾನ್ರು ಏನು ಅಂದಿದ್ದಾರೆ ಅಂತಂದರೆ, ಬಹುವಾರಂಭ ಪರಿಗ್ರಹತ್ವಂ ನರಕ ಸ್ಯಾಯುಷ. ಬಹಳ ಆರಂಭ ಪರಿಗ್ರಹ ಮಾಡುವುದು ಜೀವನೇ, ಆ ಜೀವನಿಗೆ ನರಕದ ಆಯುವಿನ ಆಶ್ರವ ಆಗುತ್ತದೆ ಎಂದು ಜನದೇವರ ವಚನ ಇದೆ. ಆದರೆ ಇಲ್ಲಿ ನಾವೀಗ ಅಂದರೆ ಈ ವಾತಾವರಣದಲ್ಲಿ ಏನು ನೋಡ್ತೀವಲ್ಲ, ಎಷ್ಟು ಜಾಸ್ತಿ ಪರಿಗ್ರಹಗಳನ್ನು ಯಾರು ಸಂಗ್ರಹ ಮಾಡ್ತಾರೆ ಅವರಿಗೆ ಭಾಳ ಗೌರವ, ಸಮಾಜದಲ್ಲಿ ಭಾಳ ಅತಿ ಗೌರವ ಸಿಗ್ತದೆ ಅಲ್ವಾ? ಭಾಳ ವಿಚಿತ್ರ, ಭಯಂಕರ ವಿಚಿತ್ರ. ಇನ್ನು ಮುಂದೆ ನೋಡ್ರಿ, ವಿಚಾರಕ್ಕೆ ಬರ್ರಿ. ಮಹಾಪುರುಷರು ಹಿಂದೆ ತಾವು ಗಳಿಸಿದಂತಹ ಪುಣ್ಯದಿಂದ ಪ್ರಾಪ್ತವಾದ ಸಂಪತ್ತನ್ನು ದಾನ, ಪೂಜೆ, ಪರ ಉಪಕಾರಕ್ಕಾಗಿ ವಿನಿಯೋಗಿಸ್ತಾರೆ. ಅದನ್ನು ಅಂದರೆ ಕೊಟ್ಟು ಬಿಡ್ತಾರೆ ಅದನ್ನೆಲ್ಲ ನಾವು. ಮತ್ತು ಯಾರು ಸಂಪತ್ತಿನ ದಾಸರೋ ಅವರು ಲೋಭದ ದಾಸರು ಇರ್ತಾರೆ. ಅಂದರೆ ಎಲ್ಲರ ಸೇವೆ ಅವರು ಮಾಡ್ತಾರೆ, ಮತ್ತು ಲೋಕದ್ದೇ ದಾಸರಿದ್ದಾರೆ. ಅವರು ಲೋಭದ ದಾಸರು ಲೋಕದ ದಾಸರಾಗಿ ಬಿಡ್ತಾರೆ. ಧನವು ಹೆಚ್ಚಾದಂತೆ ಲೋಭವೂ ಕೂಡ ಹೆಚ್ಚುತ್ತದೆ ಅಲ್ವಾ? ಅದು ಸ್ವಾಭಾವಿಕ ಇದೆ. ನೋಡಿ, ಈಗ ರಾಜಾರಾಣ ಛತ್ರಪತಿ ಒಳಗಡೆ ಒಂದು ಎಷ್ಟು ಸುಂದರವಾದ ಒಂದು ವಿಷಯವನ್ನು ಅವ್ರು ಹೇಳಿದ್ದಾರೆ. ಎಷ್ಟು ಸುಂದರವಾಗಿ ಬರ್ತಾರೆ ನೋಡು. ಧಾಮು ಭಿನ ನಿರ್ಧನ ದುಃಖಿ ತೃಷ್ಣಾ ವಶ್ ಧನ್ವಾನ್ ಅಲ್ವಾ? ಇದು ಯಾವ ರೀತಿ ಅಂದರೆ, ಒಂದು ರೀತಿ ಅಗ್ನಿ ಇದ್ದಂಗೆ, ಅದು ಬೆಂಕಿ ಇದ್ದಂಗೆ. ಆ ಬೆಂಕಿಗೆ ಎಷ್ಟು ಇಂಧನ ಸುರಿದ್ರೂ ಕೂಡ, ಡೀಸೆಲ್, ಪೆಟ್ರೋಲ್, ಎಣ್ಣೆ, ಕಟ್ಟಿಗೆ ಅದೇ ಹಾಕಿದ್ರೆ ಇನ್ನು ಜಾಸ್ತಿ ಜೋರಾಗಿ ಉರಿಯೋದಕ್ಕೆ ಪ್ರಾರಂಭ ಮಾಡ್ತದೆ. ಅದ್ರ ಸ್ವಭಾವನೆ ಅಂತದಲ್ವ? ಅದೇ ರೀತಿ ಸಂಸಾರದಲ್ಲಿ ಕೂಡ ಈ ಜೀವನು ಜಡ ವಸ್ತುಗಳಿಗೆ ಪಡುವ ಕಷ್ಟ ಸ್ವಲ್ಪವಾದರೂ, ಅಕಸ್ಮಾತ್ ಏನಾದರೂ ಇವನು ಜಿನಧರ್ಮದಲ್ಲಿ ಪಟ್ಟಿದ್ದರೆ ಅವನಿಗೆ ಶಾಶ್ವತ ಸುಖ ಪ್ರಾಪ್ತ ಆಗ್ತಾಯಿತ್ತು. ಶಾಶ್ವತವಾಗಿ ಅವನು ಸುಖವಾಗಿರ್ಬೋದಿತ್ತಲ್ವ? ಆದರೆ ಇವನು ಹಾಗೆ ಮಾಡುವುದಿಲ್ಲ. ಏನು ತನ್ನ ಶ್ರಮ ಇದೆ, ಏನು ತನ್ನ ಬೆವರು ಚೆಲ್ಲುವುದಿದೆ, ಅದೆಲ್ಲ ಪುದ್ಗಲದ ಸಂಗ್ರಹದಲ್ಲೇ ಮಾಡುತ್ತಿದ್ದಾನೆ. ಎಷ್ಟು ವಿಚಿತ್ರವಾಗಿದೆ ನೋಡ್ರಿ. ಆದರೆ ಆ ಪುದ್ಗಲ ಯಾವತ್ತೂ ಕೂಡ ಒಂದು ಪರಮಾಣು ಕೂಡ ಜೀವನದ್ದು ಆಗಿಲ್ಲ, ಆಗುವುದೂ ಇಲ್ಲ, ಯಾವತ್ತೂ ಇಲ್ಲ. ಅಷ್ಟೇ. ಪುದ್ಗಲದ್ದೇ ಇದೆ, ಜೀವನದ್ದೇ ಇದ್ದಾನೆ. ಆದರೆ ಹಾಗೆ ಆಗದೇ ಇರುವುದು ಯೋಗಿಗಳಿಗೆ ಆಶ್ಚರ್ಯದ ಕಾರಣ ಆಗಿದೆ. ಅಂದರೆ ದೊಡ್ಡ ದೊಡ್ಡ ಯೋಗಿಗಳು ನಮ್ಮನ್ನು ನೋಡಿ ಆಶ್ಚರ್ಯಪಡ್ತಾರೆ. ಅರೇ ಜೀವ, ನಿನಗೆ ಈ ರೀತಿ ಮೋಹ ಯಾಕೆ ಬಂತು? ಅನೇಕ ಭಾವಗಳಲ್ಲಿ ಶರೀರ, ಇಂದ್ರಿಯ ಇದರದ್ದೆಲ್ಲ ಸುಖ ಪಡೆದರೂ ಕೂಡ ಜೀವನಿಗೆ ಇನ್ನೂ ಕೂಡ ಅದರ ಮೇಲೆ ತೃಪ್ತಿ ಆಗಿಲ್ಲ. ಯಾಕೆಂದರೆ ಅನೇಕ ಭಾವದಲ್ಲಿ ಅನೇಕ ಹೆಂಡತಿ, ಮಕ್ಕಳು, ಪರಿವಾರದವರು, ಬೇಕಾದ್ದು ಎಲ್ಲ ಆಗಿದೆಯಲ್ಲ. ಅನೇಕ ಪುದ್ಗಲದ ವಿವಿಧ ಇಂದ್ರಿಯ ಭೋಗಗಳ ಸಾಮಗ್ರಿ ಸಂಗ್ರಹ ಎಲ್ಲನೂ ಆಗಿದೆ. ಆದರೆ ಜೀವನಿಗೆ ಯಾವತ್ತೂ ತೃಪ್ತಿಯಾಗಿದ್ದು ಈವರೆಗಿಲ್ಲ ಅಲ್ವಾ? ಇದರಿಂದ ಮತ್ತೆ ಅವನಿಗೆ ಆರ್ತೃ ಧ್ಯಾನ, ರೌದ್ರದಿಂದ ಧ್ಯಾನದಿಂದ ದುರ್ಗತಿನೇ ಆಗಿದೆ ಅಷ್ಟೇ, ಬಾಕಿದೇನಾಗಿಲ್ಲ. ಅನಂತ ಸುಖ ನೀಡುವಂತಹ ರತ್ನತ್ರಯ ಧರ್ಮವನ್ನು ಧರಿಸಿ ಮೋಹವನ್ನು ನಾಶ ಮಾಡುವುದರಿಂದಲೇ ತ್ಯಾಗ ಧರ್ಮ ಸಫಲ ಆಗ್ತದೆ. ಅದೇ ನಿಜವಾದ ತ್ಯಾಗ ಧರ್ಮ ಆಗ್ತದೆ. ನೋಡಿ, ಗಳಿಸುವ ಚಿಂತೆ, ಗಳಿಸಿದ್ದನ್ನು ಉಳಿಸಿಕೊಳ್ಳುವ ಚಿಂತೆ,
ಇವೆಲ್ಲ ಜೀವನಿಗೆ ಪ್ರತಿದಿನ ಒಳ್ಳೆ ಶಸ್ತ್ರದಂತೆ ಅಥವಾ ಮುಳ್ಳಿನಂತೆ ಚುಚ್ತಾನೇ ಇರ್ತದೆ. ಅಂಥದ್ರಲ್ಲಿ ಸುಖ ಎಲ್ಲಿ ಜೀವನಿಗೆ? ಯಾವುದ್ರಲ್ಲಿ ಸುಖ ಸಿಗೋದಕ್ಕೆ ಸಾಧ್ಯ ಹೇಳ್ರಿ? ಭಕ್ತಿ, ಶ್ರದ್ಧೆ, ಉತ್ಸಾಹದಿಂದ ಸತ್ಪಾತ್ರರಿಗೆ ದಾನ ಮಾಡಿದ ಅಕಸ್ಮಾತ್ ದಾನ ಮಾಡಿ ಪುಣ್ಯ ಸಂಪಾದಿಸಿದ್ರೇನೇ ಶ್ರೇಷ್ಠ. ಅದರಿಂದ ಭೋಗಭೂಮಿ, ಸ್ವರ್ಗ ಇವೆಲ್ಲ ತಾನಾಗೆ ದೊರೀತವೆ ಆ ಪುಣ್ಯದಿಂದ. ಇಲ್ಲಿ ನಾವು ಏನು ಇಷ್ಟು ಕಷ್ಟಪಟ್ಟು ಸಂಗ್ರಹ ಮಾಡ್ತೀವಿ ನೋಡಿ ಎಷ್ಟೋ ವರ್ಷದವರೆಗೆ, ಅದನ್ನೇ ಅಕಸ್ಮಾತ್ ನೀವು ಒಂದು ದಿನ ಸ್ವಲ್ಪ ಪ್ರಯತ್ನ ಪಟ್ಟು ಒಂದು ಆಹಾರ ದಾನ ಮಾಡಿದರೆ ನಿಮಗೆ ಅದರ ಎಷ್ಟೋ ಕೋಟಿ ಪಟ್ಟು ಜಾಸ್ತಿ ಫಲ ಭೋಗಭೂಮಿ ಸ್ವರ್ಗಗಳಲ್ಲಿ ಸಿಗ್ತದೆ ಮುಂದಿನ ಭೋಗಗಳಲ್ಲಿ. ನೋಡ್ರಿ, ದಾನದ ಫಲ ಎಷ್ಟು ದೊಡ್ಡದಿದೆ, ತ್ಯಾಗದ ಫಲ ನೋಡ್ರಿ. ನೋಡಿ, ಇನ್ನು ಮುನೀಶ್ವರರಿಗೆ ನಮಸ್ಕಾರ ಮಾಡುವುದು, ಇದರಿಂದ ಉಚ್ಚ ಗೋತ್ರದ ಬಂದಾಗ್ತದೆ ಜೀವನಿಗೆ. ಮತ್ತು ಅನ್ನದಾನ ಕೊಡುವುದು, ಇದರಿಂದ ಭೋಗಭೂಮಿಯ ಸುಖ ಲಭಿಸುತ್ತದೆ. ಅನ್ನದಾನ ಮಾಡಿದರೆ 4 ಪ್ರಕಾರದ ದಾನ ಆದಾಯಕ್ಕೆ ಸರಿ. ಯಾಕೆಂದರೆ ಒಂದೊಂದು ಸಲ ಏನು ಮಾಡಿದ್ದಾರೆ, ಈಗ 4 ಪ್ರಕಾರದ ದಾನಗಳನ್ನು ನಿಮಗೆ ಹಾಗೂ ಹೇಳಿದ್ದಾರೆ ಅಲ್ವಾ ಮಹಾಶಾಸ್ತ್ರಗಳಲ್ಲಿ. ಯಾವುದು? ಆಹಾರ ದಾನ, ಔಷಧ ದಾನ, ಶಾಸ್ತ್ರದಾನ, ಅಭಯದಾನ ಆಯಿತು. ಆದರೆ ಒಂದು ಆಹಾರ ಕೊಡುವುದರಿಂದಲೇ ಅದರಲ್ಲೇ ಉಳಿದಂತಹ 3 ದಾನಗಳು ಕೂಡ ಬಂದು ಹೋಗ್ತವೆ. ನೀವು ಬೇಕಾದ್ರೆ ವಿಚಾರ ಮಾಡಿ ನೋಡ್ರಿ. ಅದನ್ನ ಯಾಕೆಂದ್ರೆ ನಾನು ವಿಸ್ತಾರವಾಗಿ ಹೇಳೋದಕ್ಕಾಗಲ್ಲ, ಇಲ್ಲಿ ಆ ಭಾಗ ಅಲ್ಲ. ಆದ್ದರಿಂದ ನಾನು ಅದನ್ನ ವಿಸ್ತಾರವಾಗಿ ಇಲ್ಲಿ ಹೇಳೋಕ್ಕಾಗಲ್ಲ ಅದನ್ನೆಲ್ಲ. ಆದ್ದರಿಂದ ಏನು ನೋಡ್ರಿ, ಈಗ ಅನ್ನದಾನ ಕೊಡುವವನು ಅತೀ ಶ್ರೇಷ್ಠ. ಯಾಕೆ ಅಂತಂದರೆ ಯಾರಿಗಾದರೂ ಹೀನ ಅಥವಾ ಅಧಿಕ ಅಂಗಗಳು ಇದ್ದಾವೆ ಅಂದರೆ, ಯಾರಿಗಾರು ಬೆರಳು ಜಾಸ್ತಿ ಇದೆ, ಯಾರಿಗಾರು ಕಡಿಮೆ ಇದೆ, ಆ ರೀತಿ ಇರುವವರು, ಮತ್ತು ಕುಷ್ಠರೋಗಿಗಳು, ತೊನ್ನು ರೋಗಿಗಳು, ನೀಚ ಗೋತ್ರದಲ್ಲಿ ಹುಟ್ಟಿದವರು, ಭೋಗಭೂಮಿ ಜೀವಗಳು, ದೇವಪರ್ಯಾಯ ಜೀವಗಳು, ಇವರೆಲ್ಲ ಆಹಾರ ದಾನ ಕೊಡೋಕ್ಕೆ ಬರಲ್ಲ ನೋಡಿ. ಹಾಗಾದರೆ ಆಹಾರ ದಾನ ಕೊಡುವಂತಹ ವ್ಯಕ್ತಿ ಎಷ್ಟು ದೊಡ್ಡ ಪುಣ್ಯಾತ್ಮ ನೋಡ್ರಿ. ಅಂದರೆ ಈ ಜೀವಗಳೆಲ್ಲ ಆಹಾರ ಕೊಡೋದಕ್ಕೆ ಬರಲ್ಲ, ಆದ್ದರಿಂದ ಇವರು ಕೊಡಲು ಬರೋದಿಲ್ಲ. ಇನ್ನು ನೋಡಿ, ಈಗ ಹಾಗಾದರೆ ಈಗ ಶರೀರದ ಸ್ಥಿತಿಗಾಗಿ ಅನ್ನ ಕೊಡಬೇಕು. ಶರೀರನೇ ಇಲ್ಲ ಅಂತಂದರೆ, ಅಂದರೆ ಅನ್ನದಾನ ಕೊಡಬೇಕಾಗ್ತದೆ. ಅಕಸ್ಮಾತ್ ಶರೀರನೇ ಇಲ್ಲ ಅಂತಂದರೆ ಯಾವುದರಿಂದ ತಪ ಮಾಡುವುದು, ಯಾವುದರಿಂದ ಧ್ಯಾನ ಮಾಡುವುದು, ಯಾವುದರಿಂದ ಅಧ್ಯಯನ ಮಾಡೋದು, ಯಾವುದರಿಂದ ರತ್ನತ್ರಯದ ರಕ್ಷಣೆಯನ್ನು ಮಾಡೋದು ಅಲ್ವಾ? ಯಾವುದರಿಂದ ಧರ್ಮ ಪ್ರಭಾವನೆ ಮಾಡ್ಬೋದು? ಧರ್ಮ ಪ್ರಭಾವನೆ ಆಗಬೇಕು ಅಂದರೆ ಜೊತೆಯಲ್ಲಿ ಶರೀರ ಬೇಕು ಅಲ್ವಾ? ಇವೆಲ್ಲ ಶರೀರದಿಂದಲೇ ಮಾಡಬೇಕಾಗ್ತದೆ. ಈ ಕಾಲಖಂಡದ ಪ್ರಪ್ರಥಮ ದಿಗಂಬರ ಮುನಿ ಭಗವಾನ್ ಋಷಭನಾಥರಿಗೆ ದೀಕ್ಷೆಯನ್ನು ಸ್ವೀಕರಿಸಿ 1 ವರ್ಷ 1 ತಿಂಗಳು 9ನೇ ದಿನದಲ್ಲಿ ರಾಜ ಶ್ರೇಯಾಂಸ ಆಹಾರ ಕೊಟ್ಟು ದೇವತೆಗಳಿಂದ ಪೂಜ್ಯನಾದನು. ದಾನದ ಮಹಿಮೆ ಅಚಿಂತ್ಯ. ನೋಡಿ, ಎಷ್ಟು ವಿಚಿತ್ರವಾದ ಘಟನೆಗಳು ಈ ಚತುರ್ಥ ಕಾಲದಲ್ಲಿ ನಡೆದು ಹೋಗಿದ್ದಾವೆ. ಅಂದರೆ ಚತುರ್ಥ ಕಾಲ ಅಂತಲ್ಲ, ಅದು ಈ ಭಗವಾನ್ ಋಷಭನಾಥ್ ಏನು ದೀಕ್ಷೆ ತಗೊಂಡ್ರಲ್ಲ, ಅದು ತೃತೀಯ ಕಾಲ ಇತ್ತು. ಅಂದರೆ ತೃತೀಯ ಕಾಲದ ಅಂತಿಮ ಭಾಗ ಇತ್ತು. ಅದು ಅಂತಿಮ ಭಾಗ ಬರ್ತಾಯಿತ್ತು ಅವಾಗ. ಏಕೆಂದರೆ ತೃತೀಯ ಕಾಲದ ಅಂತಿಮ ಭಾಗದಲ್ಲೇ ಈಗ 3 ವರ್ಷ 8 ತಿಂಗಳು 15 ದಿವಸ ಇರಬೇಕಿದ್ರೆ ಭಗವಾನ್ ಋಷಭನಾಥ್ ಮೋಕ್ಷಕ್ಕೆ ಹೋದರು ಅಲ್ವಾ? ಹಾಂ, ಇರಲಿ. ಆವಾಗೆಲ್ಲ ಎಷ್ಟು ವಿಚಿತ್ರವಾದ ಘಟನೆಗಳು ನಡೆದವು ನೋಡ್ರಿ. ಈಗ 1 ವರ್ಷ 1 ತಿಂಗಳು 9ನೇ ದಿವಸಕ್ಕೆ ಆಹಾರ ಆಗಿತ್ತೆ ಅವರಿಗೆ ಅಂತಂದರೆ, ಅಲ್ಲಿವರೆಗೆ ನಿರಾಹಾರ ಇದ್ರು ಋಷಭನಾಥ್ ಅಂದರೆ ಎಷ್ಟು ದೊಡ್ಡ ವಿಷಯಗಳು ಇವೆಲ್ಲ ಅಲ್ವಾ? ಆದರೆ ಆವಾಗ ರಾಜ ಶ್ರೇಯಾಂಸ ಜಾತಿ ಸ್ಮರಣೆ ಆಯಿತು ಅವನಿಗೆ. ಹಿಂದೆ 8 ಭವದ ಹಿಂದೆ ಇವರು ವಜ್ರಜಂಗ ರಾಜ ಇದ್ದರು. ನಾನು ಆ ಸಮಯದಲ್ಲಿ ಇವರಿಗೆ ಶ್ರೀಮತಿ ಎನ್ನುವ ಹೆಂಡತಿ ಆಗಿದ್ದೆ. ನಾವು ಗಂಡ ಹೆಂಡತಿ ಇದ್ದು 8 ಭವದ ಹಿಂದೆ. ಆವಾಗ ನಾವು ಚಾರಣ ರುದಿದಾರಿ ಮುನಿಗಳಿಗೆ ನಾವು ನವದಾ ಭಕ್ತಿಯಿಂದ ನಿರ್ದೋಷವಾಗಿ ಆಹಾರ ಕೊಟ್ಟು ಪಂಚಾಶ್ಚರ್ಯಗಳನ್ನು ಪ್ರಾಪ್ತ ಮಾಡಿಕೊಂಡಿದ್ದೆವು ಅನ್ನುವಂಥದ್ದು ಸಂಪೂರ್ಣ ಜಾತಿ ಸ್ಮರಣೆಯಿಂದ ನೆನಪಾಗಿ ಭಗವಾನ್ ಋಷಭನಾಥರಿಗೆ ನಿರ್ದೋಷವಾದ ಆಹಾರವನ್ನು ಕೊಟ್ಟ. ಅದು ಕಬ್ಬಿನ ಹಾಲಿನ ಆಹಾರ ಕಾಲಿತ್ತು ಇರಲಿ, ಆದರೂ ಕೂಡ ದೇವತೆಗಳು ಬಂದು ರತ್ನವೃಷ್ಟಿ ಪುಷ್ಪವೃಷ್ಟಿ ಮಾಡಿದರು. ಆಕಾಶದಲ್ಲಿ ಜಯ ಜಯಕಾರ ಆಯಿತು, ಪಂಚಾಶ್ಚರ್ಯ ಆಯ್ತಲ್ವಾ? ದಾನ ತೀರ್ಥಂಕರ ಅನ್ನುವಂಥ ಪದವಿ ಪಡೆದುಬಿಟ್ಟ ಯಾರು? ರಾಜ ಶ್ರೇಯಾಂಸ. ನೋಡಿ, ಆಹಾರ ದಾನದ ಮಹಿಮೆ ಅಚಿಂತ್ಯ ಅಲ್ವಾ? ಇನ್ನು ನೋಡಿ, ಅತಿ ಭಾಗ್ಯವಾನರೇ ಇದನ್ನು ಪಡೆಯುತ್ತಾರೆ. ಸಾಮಾನ್ಯ ಜೀವಗಳಿಗೆ ಇದು ಸಿಗೋದೇ ಇಲ್ಲ. ನಿಮಗೆ ಗೊತ್ತಿದ್ದ ಹಾಗೆ ಈಗ ದಿಗಂಬರ ಮುನಿಗೆ ಆಹಾರ ಕೊಡಬೇಕು ಅಂದರೆ ಯಾರು ಕೊಡ್ಬೋದು ಹೇಳಿ?
ಈಗ ಹೇಳಿಕೆ ಹಿಂದೆ ನೋಡಿ ತಿರಿಯಂಜಿಗಳು ಕೊಡೋಕ್ಕಾಗಲ್ಲ, ನೀಚ ಕುಲದವ್ರು ಕೊಡೋಕ್ಕಾಗಲ್ಲ ಅಲ್ವಾ, ರೋಗಿಗಳು ಕೊಡೋಕ್ಕಾಗಲ್ಲ. ಎಷ್ಟು ಅದಕ್ಕೊಂದು ಯೋಗ್ಯತೆ ಬೇಕು ಅಲ್ವಾ. ಬಹಳ ಕಡಿಮೆ, ಅತೀ ಕಡಿಮೆ, ಅತಿ ವಿರಳೆ ಜೀವಗಳೇ ಆಹಾರ ಕೊಡ್ಬೋದು ದಿಗಂಬರ ಮುನಿಗೆ. ಇದಾದಮೇಲೆ ಇನ್ನು ಮುಂದೆ ನೋಡ್ರಿ, ಹೀಗಿರ್ಬೇಕಿದ್ರೆ ಒಂದು ಸಲ ಒಂದು ಘಟನೆ ಆಯಿತು, ಭಾಳ ದೊಡ್ಡ ಒಂದು ಸುಂದರವಾದ ವಿಚಿತ್ರ ಘಟನೆ ಆಯ್ತು ನೋಡ್ರಿ. ಇಲ್ಲಿ ಒಂದು ಊರಿಗೆ ಒಂದು ದೊಡ್ಡ ಮುನಿ ಸಂಘ ಬಂತು. ಆವಾಗ ಆ ಊರಿನಲ್ಲಿ ಸುಮಾರು ಜನ, ಭಾಳ ಜನ ಶ್ರೀಮಂತರಿದ್ದರು. ಅಲ್ಲಿ ತೀರಾ ಬಡವರು ಆ ರೀತಿ ಎಲ್ಲ ಶ್ರೀಮಂತರಿದ್ದರು. ಅವರೆಲ್ಲ ಯಾರೇ ಕೂಡ ಅಲ್ಲಿ ಆ ಊರಿನಲ್ಲಿ ದಿಗಂಬರ ಮುನಿಗಳು ಈಗ ಏನಾಗ್ತದೆ ಅಂತಂದರೆ ಉದ್ದಿಷ್ಟ ಆಹಾರವನ್ನು ಸ್ವೀಕರಿಸೋದಿಲ್ಲ. ಅಂತಂದರೆ ಅವರ ಉದ್ದೇಶಪೂರ್ವಕವಾಗಿ ಮಾಡಿದ ಆಹಾರವನ್ನು ಅವ್ರು ಸ್ವೀಕರಿಸೋದಿಲ್ಲ. ಈಗ ಯಾರು ಅಕಸ್ಮಾತ್ ಬಂದು ಹೇಳ್ತಾರೆ ಏನಂತಂದರೆ, ಮಹಾರಾಜರೇ ನಾಳೆ ನಿಮಗೆ ನಮ್ಮ ಮನೆಯಲ್ಲಿ ಆಹಾರ ಮಾಡಿದ್ದೇವೆ, ನಮ್ಮ ಮನೆಗೆ ಬರ್ರಿ ಅಂತಂದ್ರೆ ಅವರು ಹೋಗೋದಿಲ್ಲ. ಅವರು ಯಾಕೆ, ಅದು ಉದ್ದಿಷ್ಟ ಆಯ್ತಲ್ವ. ಆವಾಗ ಏನಾಯಿತು, ಅತಿ ದೊಡ್ಡ ಸಂಘ ಇತ್ತು ಅದು ಮುನಿಗಳದ್ದು. ಭಾಳ ಜನ ಶ್ರೀಮಂತರು ಎಲ್ಲ ಇದ್ದರು, ಅಲ್ಲಿ ಎಲ್ಲ ರೀತಿ ಮನುಷ್ಯರಿದ್ದರು. ಅವರೆಲ್ಲ ಏನು ಆಶೆ ಮಾಡ್ತಿದ್ರು ಅಂತಂದರೆ, ಎಲ್ಲರ ಮನೇಲೂ ಚೌಕ ಮಾಡ್ತಾಯಿದ್ರು. ಅಂದರೆ ಆಹಾರ ಎಲ್ಲರ ಮನೇಲಿ ಶುದ್ಧ ಆಹಾರ ಮಾಡ್ತಾಯಿದ್ರು. ಆವಾಗ ಮುನಿಗಳು ನಮ್ಮ ಮನೆಗೆ ಬಂದರೆ ನಮ್ಮ ಅಹೋಭಾಗ್ಯ, ನಮ್ಮ ಪುಣ್ಯ ಅಂತ ಹೇಳಿ ವಿಚಾರ ಮಾಡ್ತಾಯಿದ್ರು. ಹಾಗೆ ಆ ಥರ ವಿಚಾರ. ಯಾಕೆಂದರೆ ಈಗ ದಿಗಂಬರ ಮುನಿಗಳಿರೋದು 10, 15, 20 ಜನ ಅಂತಂದರೆ ಊರು 300-400 ಮನೆಗಳಿದ್ರೆ ಎಲ್ಲ ಕಡೆ ಚೌಕ ಮಾಡ್ರೆ ಹೇಗಪ್ಪ, ಎಲ್ಲರಿಗೂ ಆಸೆ ಇರ್ತದಲ್ಲ ನಮ್ಮ ಮನೆಗೆ ಬರ್ರಿ ಅಂಥೇಳಿ. ಈ ರೀತಿ ತಿಳಿತಿದ್ರು ಅವರು. ಆದರೆ ಆ ಊರಿನಲ್ಲಿ ಒಬ್ಬ ಕಡು ಲೋಭಿಯಾದ ಸಾಹುಕಾರ ಇದ್ದ. ಭಯಂಕರ ಲೋಭಿ, ಭಯಂಕರ ಲೋಭಿ ಇದ್ದ. ಅವನು ಶ್ರೀಮಂತ ಇದ್ದ. ಅವನ ಮನೆ ಮುಂದೆ ಮುನಿರಾಜರು ಬಂದಾಗ ಅವನ ಮನೆ ಬಾಗಿಲು ಹಾಕೊಂಬಿಟ್ಟ, ಮುಚ್ಚಿಬಿಟ್ಟ ಮನೆ ಬಾಗಿಲು. ಎಲ್ಲರೂ ಆಸೆ ಮಾಡ್ತಾರೆ, ನಮ್ಮ ಮನೆಗೆ ದಿಗಂಬರ ಮುನಿ ಯಾವಾಗ ಬರ್ತಾರೆ, ದೊಡ್ಡ ನಿಧಿ ಬಂದಂಗೆ ಆಯ್ತು ನಮ್ಮದು, ಹಾಗೆ ವಿಚಾರ ಮಾಡ್ತಾರೆ. ಆದರೆ ಇವನು ಇಂಥವನಿದ್ದಾನೆ, ಅವ್ರ ಮನೆ ಮುಂದ್ಗಡೆ ಬಂದರು ನಮ್ಮ ಮನೆಗೆ ಎಲ್ಲರೂ ಬಂದುಬಿಟ್ಟಾರು ಅಂತೇಳಿ ಬಾಗಿಲು ಮುಚ್ಕೊಂಬಿಟ್ಟ ಅವನು. ಆಯ್ತಿಲ್ಲ. ಆದರೆ ಒಂದು ವಿಚಿತ್ರ ಕೇಳಿ, ಅವನ ಹೆಂಡತಿ ಭಾರಿ ಧರ್ಮಾತ್ಮಳಿದ್ಲು. ಅವಳು ಕಣ್ಣೀರು ಹಾಕೋದಕ್ಕೆ ಪ್ರಾರಂಭ ಮಾಡಿದ್ಳು. ಅವಳು ಇಷ್ಟು ಭಯಂಕರ ದುಃಖ ಆಯ್ತು ಅವಳಿಗೆ. ಅವಳ ಕಣ್ಣೀರಿನ ಕರೆನೇ ಇರಬೇಕು ಅಂತ ಅನಿಸುತ್ತೆ. ಅಂದರೆ ಕಣ್ಣೀರಿನ ಒಂದು ಕೂಗು ಅಂತಲೇ ಕಾಣ್ತದೆ. ಏನು ಅಂತಂದರೆ, ಅವ್ರ ಮೇಲೆ ಒಂದು ಆಶ್ಚರ್ಯಕರ ಘಟನೆ ನಡೆದೋಯ್ತು. ಅವಾಗ ಸಾಹುಕಾರ ಊಟಕ್ಕೆ ಕೂತ. ಇದಾಯಿತು, ದಿಗಂಬರ ಮುನಿಗಳೆಲ್ಲ ಹೋಗಿ ಆಯ್ತು, ಬೇರೆ ಬೇರೆ ಕಡೆ ಆಹಾರ ಮಾಡಿ ಹೋದರು. ಅವರೇನು ಉಪವಾಸ ಇರಲ್ಲ, ಹೋಗಿ ಆಯ್ತು ಬೇರೆ ಕಡೆ. ಇವನೇನಿಲ್ಲ, ಖಾಲಿ ಅಲ್ವಾ. ಇವನೀಗ ತನ್ನ ಮನೆಯಲ್ಲಿ ಊಟಕ್ಕೆ ಕೂತ ಸಾಹುಕಾರ. ಊಟಕ್ಕೆ ಕೂತಾಗ ಅವನ ಕೈ ಕಾಲು ಎಲ್ಲ ಒಂದು ರೀತಿ ಅಲ್ಲೇನೆ ಕೀಳಿಸಿದ ಹಾಗೆ ಆಯಿತು. ಅಂದರೆ ಅಲ್ಲೇ ಎಲ್ಲ ಸ್ತಬ್ಧ ಆಗಿ ಹೋದು. ಅವು ಕೈ ಕಾಲು ಎತ್ತಕ್ಕೆ ಬರಲ್ಲ, ಏನಿಲ್ಲ, ಹೇಗಿದ್ದಾವೆ ಎಲ್ಲ ಒಂದು ರೀತಿ ಮರದ ಕೊರಡುಗಳು ಇರ್ತಾವಲ್ಲ ಆ ರೀತಿ ಆಗಿ ಹೋಯಿತು, ಎಲ್ಲ ಕೀಲಿತಾಗಿ ಹೋದು. ಆವಾಗ ಆ ಮೂರ್ಖ ಏನು ತಿಳಿದ ಅಂತಂದರೆ, ದಿಗಂಬರ ಮುನಿಗಳೇ ನನ್ನ ಮೇಲೆ ಸಿಟ್ಟು ಮಾಡಿ ಏನೋ ಮಾಟ ತಂತ್ರ ಮಂತ್ರ ಮಾಡಿ ನನ್ನನ್ನು ಹೀಗೆ ಮಾಡಿದ್ದಾರೆ ಅಂಥೇಳಿ ಮತ್ತು ಸಿಟ್ಟು ಮಾಡೋದಕ್ಕೆ ಪ್ರಾರಂಭ ಮಾಡಿಕೊಂಡು ಅವ್ರ ಮೇಲೆ. ಆವಾಗ ಹೆಂಡತಿ ಹೇಳ್ತಾಳೆ, ಈ ಕೆಲಸ ಮುನಿಗಳದ್ದು ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಇಂಥ ಕೆಲಸನ ಪ್ರಾಣ ಹೋದರೂ ಕೂಡ ಮಾಡುವುದಿಲ್ಲ. ಯಾಕೆಂದರೆ ದಿಗಂಬರ ಮುನಿ ಧರ್ಮದಲ್ಲಿ ಈ ರೀತಿ ವ್ಯವಸ್ಥೆ ಇಲ್ಲ. ಅವ್ರು ಇಂಥ ಕೆಲಸ ಮಾಡುವುದಿಲ್ಲ. ಅಕಸ್ಮಾತ್ ಯಾರು ನಮಗೆ ಆಹಾರ ಕೊಟ್ಟಿಲ್ಲ, ಅವ್ರ ಮನೆ ಹಾಳಾಗಿ ಹೋಗಲಿ ಅಂತ ಯಾವತ್ತು ಶಾಪ ಹಾಕಿದ್ದು ದಿಗಂಬರ ಮುನಿ ಈ ದಿನದವರೆಗೆ ಇಲ್ಲ. ಆ ರೀತಿ ದಿಗಂಬರ ಮುನಿಯೇ ಇರುವುದಿಲ್ಲ. ಅದು ದಿಗಂಬರ ಮುನಿ ಧರ್ಮನೂ ಅಲ್ಲ. ಅದು ಅವರು ಬಂದರೆ ನೀವು ಕೊಟ್ಟರೆ, ನೀವು ಆಹಾರ ಕೊಟ್ಟರೆ ಅವ್ರದ್ದು ನಿಮ್ಮದು ಪುಣ್ಯ, ಅವರು ಅದನ್ನು ಸ್ವೀಕರಿಸಿ ಹೋಗ್ತಾರೆ ಅಷ್ಟೇ, ಶರೀರ ರಕ್ಷಣೆಗೋಸ್ಕರ. ಆದರೆ ಆಹಾರ ಕೊಡದೆ ಯಾರು ಅವಮಾನ ಮಾಡಿ ಅವ್ರನ್ನ ಕಳಿಸಿದ್ರೆ ಅವರಿಗೆ ತಿರುಗಿ ಅವರು ಶಾಪ ಹಾಕೋದಕ್ಕೆ ಸಾಧ್ಯ ಇಲ್ಲ. ಇದು ದಿಗಂಬರ ಮುನಿಗಳು ಮಾಡಿರೋ ಧರ್ಮ ಅವ್ರದ್ದಲ್ಲ ಅಂತ ದಿಗಂಬರ ಮುನಿಗಳು ಇವರು ಅಲ್ಲ ಅಂತ ಹೇಳಿ ಖಡಾಖಂಡಿತವಾಗಿ ಅವಳು ಪತ್ನಿ ಹೇಳಕ್ಕೆ ಶುರು ಮಾಡಿದ್ಲು. ಆವಾಗ ಅವಳಿಗೊಂದು ವಿಚಾರ ಬಂತು. ಈ ನನ್ನ ಮೂರ್ಖ ಗಂಡನನ್ನು ಅವನಿಗೆ ಬುದ್ಧಿ ಹೇಳೋದಕ್ಕೋಸ್ಕರನೇ, ಅಂದರೆ ನನ್ನ ಮೂರ್ಖ ಗಂಡನಿಗೆ ಬುದ್ಧಿ ಹೇಳೋದಕ್ಕೋಸ್ಕರನೇ ಯಾವುದೋ ದೇವತೆಗಳು ಹೀಗೆ ಮಾಡಿರ್ಬೋದು ಅಂತ ಅವಳಿಗೆ ಅನಿಸ್ತು. ಆವಾಗ ಅವನು ಅದನ್ನು ಕೂಡ ಅವನು ಗ್ಯಾರಂಟಿ ಮಾಡಿಕೊಂಡ. ಅವನಿಗೆ ಗೊತ್ತಾಯಿತು ದೇವತೆಗಳದ್ದೇ ಇದು ವಿಕ್ರಿಯದಲ್ಲಿ ಆದಂಥ ಕೆಲಸ ಇದೆ, ದೇವತೆಗಳೇ ನನಗೆ ಈ ರೀತಿ ಶಿಕ್ಷೆ ಕೊಟ್ಟಿದ್ದಾರೆ ಅಂಥೇಳಿ. ಆವಾಗ ಆ ಗಂಡನಿಗೆ ಭಾಳ ಪಶ್ಚಾತ್ತಾಪ ಆಯಿತು, ಸಾಹುಕಾರನಿಗೆ ಭಾಳ ಪಶ್ಚಾತ್ತಾಪ ಆಯಿತು. ಪಶ್ಚಾತ್ತಾಪ ಆಗಿ
ಅವನು ಮುನಿಗಳಿಂದ ಕ್ಷಮೆ ಬೇಡ್ದ. ಮುಂದೆ ದಾನ ಮಾಡೋದಕ್ಕೆ ಪ್ರಾರಂಭ ಮಾಡ್ದ. ದಾನ ಅಂತಂದರೆ ಎಷ್ಟು ದಾನ ಮಾಡೋದಕ್ಕೆ ಪ್ರಾರಂಭ ಮಾಡ್ದ ಗೊತ್ತಾ? ಅವನ ಮನಸ್ಸು ಇಷ್ಟು ಬದಲಾಗಿ ಹೋಯಿತು ಆ ವಿಷಯದಲ್ಲಿ. ಇಷ್ಟು ಬದಲಾಗಿ ದಾನ ಮಾಡೋದಕ್ಕೆ ಪ್ರಾರಂಭ ಮಾಡ್ದ. ಸಮಸ್ತ ಅವನ ಏನು ಪರಿಗ್ರಹ ಇತ್ತು ಹೊರಗಡೆದು ಎಲ್ಲನೂ ದಾನ ಮಾಡಿಬಿಟ್ಟ ಅವನು ಕ್ರಮವಾಗಿ. ಆ ರೀತಿ ಮಹಾದಾನಿಯಾಗಿ ಅವನು ಮಾರ್ಪಟ್ಟ. ಯಾಕೆಂತಂದರೆ ನೋಡಿ, ಒಂದೊಂದು ಸಲ ಏನಾಗ್ತದೆ ದಿಗಂಬರ ಮುನಿಗಳು ನಮ್ಮ ಊರಿಗೆ ಬಂದರೆ ನಾವು ಅವ್ರ ಹತ್ರ ಹೋಗಿಲ್ಲ, ಅವರ ಸೇವೆ ಮಾಡಿಲ್ಲ, ಆದರೂ ಕೂಡ ಯಾರ ಕಡೆಯಿಂದನೂ ಎಲ್ಲೋ ಏನೋ ಉಪಕಾರ ಆಗಿಬಿಡ್ತದೆ ಜೀವದ್ದು. ನೋಡಿ, ಇವನು ದಿಗಂಬರ ಮುನಿಗಳ ಹತ್ರ ಹೋಗಿಲ್ಲ, ಏನಿಲ್ಲ, ಮನೇಲೇ ಇದ್ದ, ಅವರನ್ನು ನೋಡೋಕ್ಕೂ ಕೂಡ ಹೋಗಿಲ್ಲ. ಆದರೂ ಕೂಡ ಊರಿಗೆ ಅವರು ಬಂದಿದ್ದರಿಂದ ಇವನ ಮಹಾ ಉಪಕಾರ ಆಯಿತು ದೇವತೆಗಳ ಕಡೆಯಿಂದ ಅಲ್ವಾ? ಹೀಗೆ ಸತ್ಸಂಗದಿಂದ ಇವೆಲ್ಲ ಸಾಧ್ಯ ಆಗ್ತವೆ. ಎಂತೆಂಥರು ಕೂಡ ಬದಲಾಗಿ ಹೋಗ್ತಾರೆ. ಇನ್ನು ನೋಡ್ರಿ, ಈಗ ಮಹಾಶಾಸ್ತ್ರಗಳಲ್ಲಿ ದಾನದ ಸಪ್ತಕ್ಷೇತ್ರ ಹೇಳಿದ್ದಾರೆ. ಅದು 2 ವಿಧದಿಂದ ಹೇಳಿದ್ದಾರೆ. ಅದನ್ನೊಂದು ಸ್ವಲ್ಪ ನೀವು ಬರ್ಕೋಬೇಕಾಗ್ತದೆ, ಇಲ್ಲಾಂದ್ರೆ ನಿಮ್ಮ ನೆನಪಿನಲ್ಲಿ ಉಳಿಯೋದಿಲ್ಲ. ಅದು ದಾನದ್ದು ಸಪ್ತಕ್ಷೇತ್ರ ಹೇಳಿದ್ದಾರೆ. ಅದರಲ್ಲಿ 2 ಪ್ರಕಾರ ಹೇಳಿದ್ದಾರೆ ಸಪ್ತಕ್ಷೇತ್ರದಾಗೆ. ಬರ್ಕೊಡ್ರಿ. 1ನೇ ಪ್ರಕಾರ ಬರ್ಕೊಡ್ರಿ. ಜಿನಭವನ 1 ಜಿನಭವನ ಆಯಿತು, 2 ಜಿನಬಿಂಬ, 3 ಜಿನಶಾಸ್ತ್ರ, 4 ಮುನಿ, 5 ಆರಿಕಾ, 6 ಶ್ರಾವಕ, 7 ಶ್ರಾವಿಕೆ. ಇವರಿಗೆ ಎಲ್ಲ ಪ್ರಕಾರದ ದಾನ ಕೊಡೋದು ಇದು ತ್ಯಾಗದಲ್ಲಿ ಬರ್ತದೆ. ಇನ್ನು ಮುಂದೆ ಇನ್ನೊಂದು ಪ್ರಕಾರ ಬರ್ಕೊಡ್ರಿ. ಶಾಸ್ತ್ರದ ಇನ್ನೊಂದು ಪ್ರಕಾರ ಬರ್ಕೊಡ್ರಿ ಬೇಗ. 1 ಜಿನಬಿಂಬ, 2 ಜಿನಾಲಯ, 3 ಜಿನಯಾತ್ರ, 4 ಜಿನ ಪ್ರತಿಷ್ಠೆ, 5 ದಾನ, 6 ಪೂಜಾ, 7 ಸಿದ್ಧಾಂತ ಶಾಸ್ತ್ರ ಲೇಖನ. ಇವು 7 ಧರ್ಮದ ಕ್ಷೇತ್ರಗಳು ಇದ್ದು ಇದಕ್ಕೆ ಅವಶ್ಯಕವಾಗಿ ನಾವು ದಾನ ಮಾಡಲೇಬೇಕು. ಇನ್ನು ಕರುಣಾದಾನವೆಂದು ಇದೆ. ಅದು ದುಃಖ, ದೀನ, ದರಿದ್ರ, ರೋಗಿ ಇವರಿಗೂ ಕೂಡ ದಾನ ಮಾಡಬೇಕು. ಅದೆಲ್ಲ ಕರುಣಾದಾನದಲ್ಲಿ ಬರ್ತದೆ. ಆದರೆ ಈ ಮಹಾದಾನಗಳಲ್ಲಿ ಅದು ಬರಲ್ಲ. ನೋಡಿ, ಈಗ ಈ ಸಪ್ತಕ್ಷೇತ್ರದ ದಾನದಲ್ಲಿ ಅಂದರೆ ಧರ್ಮದ ಕ್ಷೇತ್ರ ಇದರಲ್ಲಿ ಸಂಪೂರ್ಣ ಆಯಿತು. ಇನ್ನು ಉಳಿದಂಥ ದಾನಗಳು ಇದಾವಲ್ಲ, ಅದೆಲ್ಲ ಆದರೆ ಕರುಣಾದಾನ ಇವೆಲ್ಲ ಇದಾವಲ್ಲ, ಕುಂಟ ಕುರುಡ, ಕಿವುಡ, ರೋಗಿಗಳು, ಪಾಪಿ ಇಂಥದ್ದು, ಅದು ಬೇರೆ, ಆ ವಿಷಯ ಬೇರೆ. ಆ ದಾನದಲ್ಲೂ ಕೂಡ ಪುಣ್ಯ ಇದೆ, ಇಲ್ಲ ಅಂತಿಲ್ಲ, ಪುಣ್ಯ ಬರ್ತದೆ. ಆದರೆ ಪುಣ್ಯ ಕಡಿಮೆ ಪ್ರಮಾಣದಲ್ಲಿರ್ತದೆ, ಅದು ಭಾಳ ಕಡಿಮೆ ಪ್ರಮಾಣದಲ್ಲಿರ್ತದೆ. ಈ ಏನು ಸಪ್ತಕ್ಷೇತ್ರದ ದಾನ ಇದೆ ನೋಡಿ, ಇದರಲ್ಲಿ ಪುಣ್ಯ ಭಾರಿ ಪುಣ್ಯ. ಯಾಕೆಂತಂದರೆ ಈಗ ಬೀಜ ಒಂದೇ ರೀತಿ ಇರ್ತದೆ ನೋಡಿ. ದಾನ ಯಾರಿಗೆ ಕೊಟ್ಟರು ದಾನನೇ ಇದೆ, ಸ್ವಲ್ಪ ಕೊಟ್ಟರು ಯಾರಿಗೆ ಕೊಟ್ಟರು ದಾನ ಇದೆ. ದಿಗಂಬರ ಮುನಿಗೆ ಕೊಟ್ಟರು ದಾನ ಇದೆ, ಭಿಕ್ಷುಕು ಕೊಟ್ಟರು ದಾನನೇ ಇದೆ, ಸರಿ ಇದೆ ಅದು. ಆದರೆ ಅದಕ್ಕೊಂದು ಉದಾಹರಣೆ ಏನು ಹೇಳಿದ್ದಾರೆ ಅಂದರೆ ಶಾಸ್ತ್ರದೊಳಗಡೆ, ಈಗ ಬೀಜದ ತಳಿ ಮತ್ತು ಅದರ ಯೋಗ್ಯತೆ ಎಲ್ಲ ಒಂದೇ ರೀತಿ ಇದೆ. ಆದರೆ ಆ ಬೀಜವನ್ನು ನಾವು ಯಾವ್ಯಾವ ಭೂಮಿ ಮೇಲೆ ಹಾಕ್ತೀವಿ ಅನ್ನೋದ್ರ ಮೇಲೆ ಆ ಫಸಲು ಬರೋದ್ರ ನಿರ್ಧರಿತ ಆಗ್ತದೆ. ಸಾಮಾನ್ಯ ಭಾಳ ಒಳ್ಳೆಯ ಭೂಮಿಯಲ್ಲಿ ಬಿದ್ದಂತಹ ಬೀಜ ಅತಿಯಾದ ಫಲವನ್ನು ಕೊಡ್ತದೆ ಅಲ್ವಾ? ಅದನ್ನೇ ಸಾಮಾನ್ಯ ಮಣ್ಣಿನ ಮೇಲೆ ಬಿದ್ದು ಸ್ವಲ್ಪ ಕೊಡ್ತದೆ. ಅದನ್ನೇ ಕಲ್ಲಿನ ಮೇಲೆ ಬಿದ್ದ ಬೀಜ, ಕಲ್ಲಿದೆ, ಅದು ಕಲ್ಲು ವ್ಯರ್ಥ ಆಗಿ ಹೋಗ್ತದೆ ಅಲ್ವಾ? ಅದೇ ರೀತಿ ದಾನದಲ್ಲೂ ಕೂಡ ಆದರೆ ಯಾವ ರೀತಿ ಪಾತ್ರಕ್ಕೆ ನೀವು ದಾನ ಕೊಡ್ತೀರಿ ಆ ರೀತಿ ಅದರ ಮಹಿಮೆ ಫಲ ಸಿಗ್ತದೆ. ಆ ರೀತಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇರಲಿ, ಈಗ ವಿಷಯ ಅದರದಲ್ಲ, ಇಲ್ಲಿ ತ್ಯಾಗ ಧರ್ಮದ ಬಗ್ಗೆ ಇದೆ ಅಲ್ವಾ? ಇಲ್ಲಿ ತ್ಯಾಗ ಧರ್ಮದ ಬಗ್ಗೆ ಹೇಳಬೇಕು ಅಂತಂದರೆ ಈ ದಾನಗಳು ಏನಿದ್ದಾವೆ ಇವು ಕೂಡ ತ್ಯಾಗದಲ್ಲೇ ಬರ್ತವೆ. ಆದ್ದರಿಂದ ಈ ವರ್ಣನೆ ಈ ರೀತಿ ನಡೀತಾ ಇದೆ. ಈಗ ಅಷ್ಟೇ, ಬ್ಯಾಕಿದೇನಿಲ್ಲ. ಗೊತ್ತಾಯಿತು? ಈಗ ದಾನದ ರೀತಿಯನ್ನು ಇನ್ನೊಂದು ರೀತಿಯಿಂದ, ಅಂದರೆ ದಾನದ ಪ್ರಕಾರ ಇದೆಯಲ್ಲ, ಆ ಪ್ರಕಾರವನ್ನು ನೀವು ಇನ್ನೊಂದು ರೀತಿ ಕೂಡ ತಿಳಿಬೇಕು. ಯಾಕೆಂದರೆ ಯಾವುದಾದ್ರೂ ವಿಷಯದ ಸಮ್ಯಕ್ ತಿಳುವಳಿಕೆ ಇಲ್ಲದೆಯೇ ಸಮ್ಯಕ್ ಕಾರ್ಯ ಮಾಡಲು ಹೇಗೆ ಸಾಧ್ಯ ಅಲ್ವೇ? ಅದಕ್ಕಾಗಿ ಈ ಮುಂದಿನ ವಿಷಯ ನೀವು ತಿಳಿಯೋದು ಕೂಡ ಅನಿವಾರ್ಯ ಇದೆ. ಆದರೆ ಅದನ್ನು ನಾನೀಗ ಇಲ್ಲಿ ಹೇಳಬೇಕಾಗಿತ್ತು, ಆದರೆ ಅಷ್ಟು ಸಮಯ ಈಗ ಆಗೋದಿಲ್ಲ ಅಂತ ಕಾಣ್ತದೆ. ಇದೀಗ ನೀವು ನಾಳೆ ಬಂದೇ ಕೇಳಬೇಕಾಗ್ತದೆ. ಅರ್ಥ ಆಯಿತು? ಈಗ ನಾಳೆ ಬರ್ರಿ. ಹಾಗಾದರೆ ಇನ್ನು ಸ್ವಲ್ಪ ಇದೆ ಈ ವಿಷಯದಲ್ಲಿ, ಅದನ್ನ ಹೇಳಿಬಿಟ್ಬಿಡ್ತೀನಿ. ನಾಳೆ ಬರ್ರಿ, ನಾಳೆ ಭಾಗದಲ್ಲಿ ಹೇಳ್ತೀನಿ. ಇದೀಗ 1ನೇ ಭಾಗ ಆಯಿತು, ನಾಳೆ 2ನೇ ಭಾಗ ಇದರಲ್ಲಿ ಹೇಳಬೇಕಾಗ್ತದೆ, ಅನಿವಾರ್ಯ ಇದೆ ಅಲ್ವಾ?
ನಾಳೆ ಬರೋತ್ತಿಗೆ ಅದು ಪುಸ್ತಕ ಪೆನ್ನು ತಗೊಬರ್ರಿ, ಸಾಕಷ್ಟು ಜನರ ಹತ್ರ ಇಲ್ಲಿ ಪುಸ್ತಕ ಪೆನ್ನು ಎಲ್ಲ ತಗೊಬರ್ರಿ, ಅದನ್ನ ಬರ್ಕೊಡ್ರಿ.